ಹಾಯ್ ಹಲೋ ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ನಿಮ್ಮ ಎನ್ಯುವಲ್ ಎಕ್ಸಾಮಿನೇಷನ್ 10/3/2026 ದಿನಾಂಕದಂದು ನಡೆಯುತ್ತೆ. ಸೊ ಫೈನಲಿ ನಾವು 2 ಅಂಕದ ಮತ್ತು ನಿಮಗೆ ಅರ್ಧ ವಾರ್ಷಿಕ ಪರೀಕ್ಷೆ ನಡೆಯಿತು ಮಿಡ್ ಟರ್ಮ್ ಎಕ್ಸಾಮ್ ಸಂಬಂಧಪಟ್ಟಂಥ ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ MCQ, ಖಾಲಿ ಬಿಟ್ಟ ಸ್ಥಳಗಳು, ಹೊಂದಿಸಿ ಬರೆಯಿರು, ಹಾಗೆ ಅಲ್ಲಿರುವಂಥ 4 ಅಂಕ ಮತ್ತು 6 ಅಂಕದ ಪ್ರಶ್ನೆಗಳು ನಿಮಗೆ ಡೈರೆಕ್ಟ್ಲಿ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತವೆ. ಸೊ ಅವನು ಕೂಡ ನಾವು ಫುಲ್ ಕೀ ಆನ್ಸರ್ ಮಾಡೋಣ. ಇವಾಗ ನೋಡ್ಕೊಳ್ಳಿ, ಲಾಸ್ಟ್ ಟೈಮ್ನಲ್ಲಿ ನಿಮಗೆ ಇವನು ನೋಡ್ಕೊಂಡ್ರೆ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಮುಂಬರೋ ದಿನಗಳಲ್ಲಿ ನಮಗೆ ಹೊಂದಿಸಿ ಬೇರೆವು ಎಲ್ಲ ಚಾಪ್ಟರ್ ಸಂಬಂಧಪಟ್ಟಂಥ ಪೆಂಡಿಂಗ್ ಇನ್ ಬ್ಯಾಂಕ್ಸ್, ಹಾಗೆ 4 ಅಂಕದು ಹಾಗೆ 6 ಅಂಕದ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ನಿಮಗೆ ತುಂಬ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಬಾತ್ ಮೀಡಿಯಂನಲ್ಲಿ ನಾನು ಹೇಳ್ತೀನಿ, ಅವನ್ನು ಟಿಕ್ ಮಾಡ್ಕೊಳ್ಳಿ. ನಿಮ್ಮ ಮಾಡೋ ಕ್ವಶನ್ ಪೇಪರ್ ಕೊಟ್ಟಿದೆ ನೋಡಿ, ಸರ್ಕಾರ ನೀಡಿರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ನಿಮಗೆ ನಡೆಯುವಂಥ ರಾಜ್ಯದಲ್ಲಿ 2 ಪೂರ್ವ ಸಿದ್ಧತಾ ಪರೀಕ್ಷೆ ನಡೆದಿವೆ. ಪೇಪರ್ ಎಕ್ಸಾಮ್ 2 ಮತ್ತು 1 ನಡೆದಿದೆ. ಸೊ ಅಲ್ಲಿರುವಂಥ ಪ್ರಶ್ನೆಯನ್ನು ನೋಡ್ಕೊಳ್ಳಿ, ಅವು ಕೂಡ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತವೆ. ಬನ್ನಿ ನಾವು MCQ ನೋಡೋಣ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಅನುಭೋಗಿ ವರ್ತನೆ. ಎರಡನೇ ಪ್ರಶ್ನೆ, ಟಿವು ಸ್ಥಿರವಾಗಿದ್ದ MU ಅಂತ ಕರಿತೀವಿ. ಸರಿಯಾದ ಉತ್ತರ ಎ, ಶೂನ್ಯವಾಗಿರುತ್ತೆ. ಮೂರನೇ ಪ್ರಶ್ನೆ, TFCU 100ಗಳಿದ್ದಾಗ ಹಾಗೆ TVCU 120 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯರೆ ಅದನ್ನು 2 ಕೂಡಿಸ್ಬೇಕು. ಕೂಡಿಸಿದ ಅಮೌಂಟ್ ಏನಾಗುತ್ತೆ? ಡಿ ಆಗುತ್ತೆ, 225 ರೂಪಾಯಿ ಆಗುತ್ತೆ. ಹಾಗೆ ನಾಲ್ಕನೇ ಪ್ರಶ್ನೆ, ಸರ್ಕಾರವು ಸರಕು ಮತ್ತು ಸೇವೆಗೆ ಬೆಲೆಯ ಕನಿಷ್ಠ ಮಿತಿಯನ್ನು ವಿಧಿಸೋದಕ್ಕೆ ಬೆಲೆಯ ಕನಿಷ್ಠ ಮಿತಿ ಅನ್ನೋದು ಸರಿಯಾದ ಉತ್ತರ ಕನಿಷ್ಠ ಮಿತಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಮಹಾ ಆರ್ಥಿಕ ಕುಸಿತ ವರ್ಷ 1929 ಆಗಿರುತ್ತೆ. ಸೊ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡ್ಕೊಳ್ಳೋಣ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನಕ್ಕೆ ಏನಂತವೆ? ಅಡ್ಡ ಸಾಲು ಸಂಕಲನ. ಹಾಗೆ ABC ರೇಖೆಯು ಕನಿಷ್ಠ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ಕೆಲವು ಚಟುವಟಿಕೆಗಳನ್ನು ಸದಾವಕಾಶ ವೆಚ್ಚ ಬಿಟ್ಟುಕೊಟ್ಟ 2ನೇ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತೆ. ಹಾಗೆ ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಶ್ರಮದ ಪೂರೈಕೆದಾರರಾಗಿರ್ತಾರೆ. ಇನ್ನು ಹೊಂದಿಸಿ ಬೇರೆ ನೋಡ್ಕೊಳ್ಳಿ, ವಾಸ್ತವಿಕ ಅರ್ಥಶಾಸ್ತ್ರಕ್ಕೆ ಕಾರ್ಯತಂತ್ರಗಳ ಮೌಲ್ಯಮಾಪನ ಆಗಿರುತ್ತೆ. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅನ್ನೋದು ಬ್ರಾಕೆಟ್ ED1 ಅಂತಾಗಿರುತ್ತೆ. ಹಾಗೆ TFC ಪ್ಲಸ್ TVC ಅನ್ನೋದು ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 TC ಆಗಿರುತ್ತೆ. PR ಮೀನ್ಸ್ ಅದಕ್ಕೆ TR ಮೀನ್ಸ್ TC ಆಗಿರುತ್ತೆ. ಅಡಮ್ ಸ್ಮಿತ್ ಅನ್ನೋದು ಕಾಣದ ಕೈ ಕಾರ್ಯಾಚರಣೆ. ಇಲ್ಲಿರುವಂಥ 1 ಕ್ವಶನ್ಸ್ ಒಂದು ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆ ನೋಡ್ಕೊಳ್ಳಿ, ಡೈರೆಕ್ಟ್ಲಿ ಎಕ್ಸಾಮ್ ಬರ್ತವೆ. ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ, ಅದಕ್ಕೆ ಅಮೆರಿಕ, ಬ್ರಿಟನ್ ಅಂತ ಬರ್ತೀವಿ. ಹಾಗೆ ಸಾಮಾನ್ಯ ಲಾಭ ಎಂದರೇನು? ಕೂಲಿ ದರ ಏನೆಂದು ಅರ್ಥೈಸಬೇಡಿ. ಇವು ವೆರಿ ಇಂಪಾರ್ಟೆಂಟ್ ಇರ್ತವೆ. ಇನ್ನು 2 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ, ಅವನ್ನ ಬರೆದುಕೊಳ್ಳಿ. ಮೂಲ ಆರ್ಥಿಕ ಚಟುವಟಿಕೆಯನ್ನು ಪತ್ತೆ ಮಾಡಿ. ಏಕಾತ್ಮಕ ಒಲವು ಎಂದರೇನು? ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವ 2 ಅಂಶಗಳನ್ನು ತಿಳಿಸಿ. ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ಪತ್ತೆ ಮಾಡಿ. ಇವು ಇಂಪಾರ್ಟೆಂಟ್ ಇರ್ತವೆ. ಹಾಗೆ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ದರ ಹೇಗೆ ನಿರ್ಧಾರವಾಗುತ್ತೆ? ಸಮತೋಲನ ಬೆಲೆ ಪ್ರಮಾಣವನ್ನು ವ್ಯಾಖ್ಯಾನಿಸಿ. ಇವು ವೆರಿ ಇಂಪಾರ್ಟೆಂಟ್ ಇರ್ತವೆ. ಇವು ನೋಡ್ಕೊಳ್ಳಿ. ಇನ್ನು 4 ಅಂಕದ ಪ್ರಶ್ನೆಯಲ್ಲಿ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳು ಬಳಸಿಕೊಂಡು ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಇನ್ನು ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ, ಒಟ್ಟು ತುಷ್ಟಿಗುಣ ಹಾಗೂ ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸ ಬರೆಯಿರಿ. ಹಾಗೆ ಸಾಮಾನ್ಯ ಸರಕುಗಳು ಕೆಳದರ್ಜೆ ಸರಕಿನ ನಡುವಿನ ವ್ಯತ್ಯಾಸ. ಹಾಗೆ ಇದು ಇಂಪಾರ್ಟೆಂಟ್ ಇರುತ್ತೆ ನೋಡಿ, ಸಮ ಉತ್ಪನ್ನವನ್ನು ರೇಖಾಚಿತ್ರದ ಮೂಲಕ ವಿವರಿಸಿ. ಹಾಗೆ ಈ ರೀತಿ TPL, MPL, APL ಕಂಡುಹಿಡಿಯುವಂಥ ಕೊಟ್ಟಿರ್ತಾನೆ. ಸೊ ಅದನ್ನು ಮುಂದೆ ಬರೋ ದಿನಗಳಲ್ಲಿ ಮಾಡ್ತೀನಿ ವಿಡಿಯೋನ. ಹಾಗೆ 33 ಪ್ರಶ್ನೆ ನೋಡ್ಕೊಳ್ಳಿ, ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳು ಯಾವುವು? ಹಾಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಇನ್ನು 35 ಪ್ರಶ್ನೆ ನೋಡಿಕಿ, ಅಲ್ಲಿ ನೋಡಿ ಇಂಪಾರ್ಟೆಂಟ್ ಇರುತ್ತೆ, ಬೇಡಿಕೆ ಮತ್ತು ಪೂರೈಕೆ ರೇಖೆಯು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಮತೋಲನ ಮೇಲೆ ಆಗುವಂಥ ಪರಿಣಾಮ ತೋರಿಸೋ ಕೋಷ್ಟಕವನ್ನು ನೀವು ಬರೀಬೇಕು. ವೆರಿ ಸಿಂಪಲ್ ಆಗಿರುತ್ತೆ. ಒಂದು ಟೇಬಲನ್ನು ಬರೆದುಬಿಟ್ರೆ ನೀವು ಶೋ ಮಾಡಿದರೆ ಅದು ನಿಮಗೆ 6 ಅಂಕ ಬರುತ್ತೆ. ಇಲ್ಲಿ 4 ಅಂಕದ ಪ್ರಶ್ನೆ ಆಯಿತು. ಇನ್ನು 6 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ, ಇಳಿಮುಖ ಸೀಮಾಂತ ತುಷ್ಟಿಗಳ ನಿಯಮವನ್ನು ಕೋಷ್ಟಕ ಸಹಾಯದಿಂದ ವಿವರಿಸಿ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಮೂಲಕ ವಿವರಿಸಿ. ಇನ್ನು ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ. ಹಾಗೆ 39 ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ ನೋಡಿ, ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದ ಮೂಲಕ ವಿವರಿಸಿ. ಇನ್ನು ಗೋಧಿ ಮಾರುಕಟ್ಟೆಯನ್ನು ಕೊಟ್ಟಿರ್ತಾನೆ, ಬೇಡಿಕೆ ಮತ್ತು ಪೂರೈಕೆಯನ್ನು. ಇದರ ಲೆಕ್ಕನ ನಿಮಗೆ ಇನ್ನೂ 3 ದಿನ ವಿಡಿಯೋ ಮಾಡ್ತೀನಿ, ಅದರ ಮೇಲೆ ಒಂದು ವಿಡಿಯೋ ಬರುತ್ತೆ. ಸೊ ಓಕೆ, ಡೋಂಟ್ ವರಿ. ಇನ್ನು PUK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್, ಕಾರ್ಯಭಾರ ಆಧಾರಿತ ಪ್ರಶ್ನೆಯಲ್ಲಿ ನಿಮಗೆ ಈ ರೀತಿ ಕೊಟ್ಟಿರ್ತಾನೆ. ಸೊ ಅದನ್ನು ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಕಾಣೆಯಾದ 5 ಅಂಕದ ಪ್ರಶ್ನೆಯಲ್ಲಿ ಕಾಣೆಯಾದ ಉತ್ಪನ್ನಕ್ಕೆ ನೀಡಿರುತ್ತೆ. ಸೊ ಇದು ನೋಡ್ಕೊಳ್ಳಿ, ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಹಾಗೆ
ಇಲ್ಲಿ TR/MR ಕಂಡುಹಿಡಿಯೋದು ಇರುತ್ತೆ. ಪರಿಪೂರ್ಣ ಪೈಕೋಟಿಯಲ್ಲಿ ಸರಕಿನ ಪ್ರತಿ ಘಟಕದ 60 ರೂಪಾಯಿ ಅಂತಿದ್ದಾಗ ಒಟ್ಟು ಸರಾಸರಿ ಅದನ್ನು ಕಂಡುಹಿಡಿಯುತ್ತೆ. ಇನ್ನು ಇಂಗ್ಲೀಷ್ ಮೀಡಿಯಂ ನೋಡ್ಕೊಳ್ಳಿ, MCQನ ಬನ್ನಿ. ಇಂಗ್ಲೀಷ್ ಮೀಡಿಯಮಲ್ಲಿ ಬಾತ್ ಮೀಡಿಯಂ ಹೇಳಿದ್ದೀನಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್? ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಕನ್ಸ್ಯೂಮರ್ ಬಿಹೇವಿಯರ್. ವೆನ್ TU ಈಸ್ ಅ ಕನ್ಸ್ಟೆಂಟ್, MU ಬಿಕಮ್ಸ್ ಟು, ಅದಕ್ಕೆ ಡಿ ಪಾಸಿಟಿವ್. ಇನ್ನು ಫೈಂಡ್ ಔಟ್ ದ ಟೋಟಲ್ ಕಾಸ್ಟ್ ವೇರ್ TFC ಈಸ್ 100 ಆ್ಯಂಡ್ TFC 125. ಆಪ್ಷನ್ ಸಿ, ಡಿ ಸರಿಯಾದ ಉತ್ತರ ಇರುತ್ತೆ. ದ ಪ್ರಾಡಕ್ಟ್ಸ್ ಈಸ್ ಅ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಈಸ್, ಅದಕ್ಕೇನಿದೆ, ಹೋಮೋಜಿನಿಯಸ್ ಪ್ರಾಡಕ್ಟ್ಸ್. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇರುತ್ತೆ. ದ ಇಯರ್ ಆಫ್ ಗ್ರೇಟ್ ಡಿಪ್ರೆಷನ್, ಅದಕ್ಕೆ ಸರಿಯಾದ ಉತ್ತರ ಸಿ, 1929. ಇನ್ನು ಪಿಲ್ಲಿಂಗ್ ಅಂತ ಮ್ಯಾಕ್ಸ್ ನೋಡ್ಕೊಳ್ಳಿ. ಇನ್ ದ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಇಂಪಾರ್ಟೆಂಟ್ ಡಿಸಿಷನ್ ಆರ್ ದ ಮೇಡ್ ಬೈ ಗೌರ್ಮೆಂಟ್. ಮೆಥಡ್ ಆಫ್ ಆ್ಯಡಿಂಗ್ ದ ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ವ್ ಇಸ್ ಕಾಲ್ಡ್ ಅಂತ ಕರೀದಕ್ಕೆ ಹಾರಿಜಾಂಟಲ್ ಸಮ್ಯುಟೇಷನ್ಸ್. ಹಾಗೆ SMC ಕರ್ವ್ ಇಸ್ ಕಟ್ಸ್ ಎಟ್ ದ ABC ಕರ್ವ್ ಎಟ್ ದ ಅದಕ್ಕೆ ಮಿನಿಮಮ್ ಪಾಯಿಂಟ್. ಹಾಗೆ ಡ್ಯಾಶ್ ಕಾಸ್ಟ್ ಆಫ್ ಸಮ್ ಆಕ್ಟಿವಿಟಿ ಗೇನ್ ಪವರ್ ಗೇನ್ ಫ್ರಮ್ ದ ಸೆಕೆಂಡ್ ಬೆಸ್ಟ್ ಆಕ್ಟಿವಿಟಿ, ಸರಿ ಉತ್ತರ ಅಪರ್ಚುನಿಟಿ. ಆ್ಯಂಡ್ ಇನ್ ದ ಲೇಬರ್ ಮಾರ್ಕೆಟ್, ಅದಕ್ಕೆ ಹೌಸ್ ಹೋಲ್ಡ್ಸ್ ಇನ್ ದ ಸಪ್ಲೈಯರ್ಸ್ ಲೇಬರ್. ಇನ್ನು ಮ್ಯಾಥ್ಸ್ ದ ಫಾಲೋಯಿಂಗ್ ಪಾಸಿಟಿವ್ ಎಕನಾಮಿಕ್ ಅನ್ನೋದಕ್ಕೆ ಇವಾಲ್ಯುವೇಷನ್ ಮೆರಾಸಿಸಮ್ ಅಂತ ಕರಿತೀವಿ. ಯೂನಿಟರಿ ಇಲಾಸಿಟಿ ಆಫ್ ಡಿಮ್ಯಾಂಡ್, ಅದಕ್ಕೆ ಬ್ರಾಕೆಟ್ ED1. TFC ಪ್ಲಸ್ TVC, ಅದಕ್ಕೆ TC. PR ಮೀನ್ಸ್ TR ಮೀನ್ಸ್ TC. ಅಡಮ್ ಸ್ಮಿತ್ ಆಪರೇಷನ್ ಆಫ್ ಇಂಡಿವಿಜುವಲ್ ಹ್ಯಾಂಡ್. ಇನ್ನು 1 ಮಾರ್ಕ್ಸ್ನಲ್ಲಿ ಗಿವ್ ದ ಎಕ್ಸಾಂಪಲ್ ಆಫ್ ಮಾರ್ಕೆಟ್ ಎಕನಾಮಿ ಬರೆದುಕೊಳ್ಳಿ. ವಾಟ್ ಈಸ್ ಅ ನಾರ್ಮಲ್ ಪ್ರಾಫಿಟ್, ವಾಟ್ ವುಡ್ ಡ್ಯೂ ಮೀನ್ ಬೈ ವೇಜ್ ರೇಟ್, ಇವು ಇಂಪಾರ್ಟೆಂಟ್ ಇರ್ತವೆ. ಇನ್ನು 2 ಮಾರ್ಕ್ಸ್ನಲ್ಲಿ ನಿಮಗೆ ಹೌ ವೇಜ್ ದ ಡಿಟರ್ಮೈನ್ಡ್ ಇನ್ ದ ಲೇಬರ್ ಮಾರ್ಕೆಟ್, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಗಿವ್ ದ ಮೀನಿಂಗ್ ಆಫ್ ಕಾನ್ಸ್ಪೆಕ್ಟ್, ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಇರುತ್ತೆ. ಲಿಸ್ಟ್ ಔಟ್ ದ ಫ್ಯಾಕ್ಟರ್ಸ್ ದಟ್ ಡಿಟರ್ಮೈನ್ ದ ಆಪ್ಟಿಮಲ್ ಚಾಯ್ಸ್ ದ ಕನ್ಸ್ಯೂಮರ್. ರೈಟ್ ನೀಡ್ ಟು ಫ್ಯಾಕ್ಟರ್ಸ್ ಆಫ್ ದ ಡಿಟರ್ಮೈನ್ ಪ್ರೈಸ್ ಇಲಾಸಿಟಿ ಆರ್ ಡಿಮ್ಯಾಂಡ್ ಫಾರ್ ದ ಗುಡ್. ಹಾಗೆ ವಾಟ್ ಈಸ್ ಮೊನೋಟೋನಿಕ್ ಪ್ರಿಫರೆನ್ಸ್, ಮೆನ್ಷನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ, ಅವು ಇಂಪಾರ್ಟೆಂಟ್ ಇರ್ತವೆ, ಅವು ನೋಡ್ಕೊಳ್ಳಿ. ಇನ್ನು ಇಲ್ಲಿ 4 ಮಾರ್ಕ್ಸ್ನಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಹೌ ದ ಫ್ಯಾಮಿಲಿ ಫಾರ್ಮ್ ವೇರ್ ಎವರ್ ಟೀಚರ್ ಕ್ಯಾನ್ ಯೂಸ್ ದ ದಿಯರ್ ರಿಸೋರ್ಸ್ ಆಫ್ ಫುಲ್ಫಿಲ್ ದ ಎಕನಾಮಿ, ಅದು ಇಂಪಾರ್ಟೆಂಟ್. ಹಾಗೆ ರೇಟ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ, ಅದು ಇಂಪಾರ್ಟೆಂಟ್ ಇರುತ್ತೆ. ಲಿಸ್ಟ್ ಔಟ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ಇಂಟೀರಿಯರ್ ಗೂಡ್ಸ್, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಎಕ್ಸ್ಪ್ಲೇನ್ ದ ಐಸೋಕಾನ್ಸ್ ವಿತ್ ದಿ ಹೆಲ್ಪ್ ಆಫ್ ದಿ ಡೈಗ್ರಾಮ್, ಅದು ಇಂಪಾರ್ಟೆಂಟ್ ಇರುತ್ತೆ. ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್, ಅದು ಇಂಪಾರ್ಟೆಂಟ್ ಇರುತ್ತೆ. ರೇಟ್ ದ ಟೇಬಲ್ ಶೋ ಇಂಪ್ಯಾಕ್ಟ್ ಸಿಮ್ಯುಟೇಷನ್ ಶಿಫ್ಟ್ಸ್ ಆ್ಯಂಡ್ ಈಕ್ವಿಲಿಬ್ರಿಯಮ್, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಪಾರ್ಟ್ ಡಿ ಯಲ್ಲಿ ಕೊಟ್ಟಂಥ ಪ್ರಶ್ನೆ ನೋಡಿ, 6 ಅಂಕದ ಪ್ರಶ್ನೆ. ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದಿ ಹೆಲ್ಪ್ ಆಫ್ ದಿ ಟೇಬಲ್. ಹಾಗೆ ಎಕ್ಸ್ಪ್ಲೇನ್ ದ ಆಪ್ಷನಲ್ ಚಾಯ್ಸ್ ಕನ್ಸ್ಯೂಮರ್ ವಿತ್ ಹೆಲ್ಪ್ ಆಫ್ ದಿ ಡೈಗ್ರಾಮ್. ಎಕ್ಸ್ಪ್ಲೇನ್ ದ ವೇರಿಯಸ್ ಶಾರ್ಟ್ ರನ್ ಕಾಸ್ಟ್, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇನ್ನು 39ರ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಮಾರ್ಕೆಟ್ ಸಪ್ಲೈ ಕರ್ವ್ ವಿತ್ ಹೆಲ್ಪ್ ಆಫ್ ದಿ ಡೈಗ್ರಾಮ್, ಅದು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇನ್ನು PUK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್, ಪ್ರಾಜೆಕ್ಟ್ ಆ್ಯಂಡ್ ಅಸೈನ್ಮೆಂಟ್ ಕ್ವಶನ್ ಕೊಟ್ಟರಲ್ಲಿ ಒಂದು ಲೆಕ್ಕನ ಕೊಟ್ಟಿರ್ತಾನೆ, TPL MPL ಕಂಡುಹಿಡಿದು. ಇನ್ನು ಅಲ್ಲಿ ಲಾಸ್ಟ್ ಬಂದ್ಬಿಟ್ಟು ದ ಬ್ಲೈಂಡ್ ಸ್ಟೂಡೆಂಟ್ಗೆ ಮಾತ್ರ ಇರುತ್ತೆ, ಸೊ ಅದನ್ನು ನಿಮಗೆ ಅದನ್ನು ಬಿಟ್ಟು ಬೇರೆ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.